ನಾವು ಸ್ವಚ್ಛವಾದ ದೇಶವೆಂದ ಕೂಡಲೇ ಸಿಂಗಾಪುರವನ್ನು ಉದಾಹರಣೆಯಾಗಿ ಕೊಡುತ್ತೇವೆ. ಆದರೆ ಇಂದಿನ ಆಧುನಿಕ ಸಿಂಗಾಪುರ 1950ರ ದಶಕದಲ್ಲಿ ಸಂಪೂರ್ಣ ವಿಭಿನ್ನವಾಗಿತ್ತು. ಆ ಸಮಯದಲ್ಲಿ ಇದು ವಿಶ್ವದ ಅತ್ಯಂತ ಮಲಿನ ದೇಶವಾಗಿ ಪರಿಗಣಿಸಲ್ಪಡುತ್ತಿತ್ತು. ಬಹುತೇಕ ಜನರು ಸ್ಲಮ್ಗಳಲ್ಲಿ ವಾಸಿಸುತ್ತಿದ್ದು ಅಲ್ಲಿ ಶೌಚಾಲಯವಾಗಲಿ ಗಟಾರುಗಳಾಗಲಿ ಇರಲಿಲ್ಲ. ಮನೆಯೊಳಗೆ ಬಕೆಟ್ಗಳನ್ನು ಶೌಚಾಲಯದಂತೆ ಬಳಸುತ್ತಿದ್ದರು, ನೇರವಾಗಿ ಹೊರಗೆ ಎಸೆಯುತ್ತಿದ್ದರು. ಮಾನವರ ಮಲ, ಪ್ರಾಣಿ ತ್ಯಾಜ್ಯ, ಕಾರ್ಖಾನೆಯ ಮಲಿನ ನೀರನ್ನು ನದಿಗಳಿಗೆ ಸೇರಿಸಿ ಸಿಂಗಾಪುರದ ನದಿಗಳ ಬಣ್ಣ ಕಪ್ಪಾಗಿ ಟಾರ್ನಂತೆ ಇದ್ದಿತು. ಇದರಿಂದ ಕಾಲರಾ, ಟೈಫಾಯ್ಡ್, ಟಿಬಿಯಂತಹ ಸಾಂಕ್ರಾಮಿಕ ರೋಗಗಳು ವೇಗವಾಗಿ ಹರಡಿ ಹೊಸ ನಾಯಕತ್ವ ಬಂದಾಗ ಎಲ್ಲರೂ ಬದಲಾಗತೊಡಗಿದರು. ಸರ್ಕಾರ ಸ್ವಚ್ಛತೆಯನ್ನು ಆಯ್ಕೆಯಲ್ಲ, ಆದ್ಯತೆಯಾಗಿ ತೆಗೆದುಕೊಂಡಿತು. ಮೊದಲಿಗೆ ಸ್ಲಮ್ ಜನರ ಪುನರ್ವಸತಿಗೆ ಗಮನ ಹರಿಸಿ ಸರಿಯಾದ ಶೌಚಾಲಯ ಮತ್ತು ಒಳಚರಂಡಿ ವ್ಯವಸ್ಥೆ ಇರುವ ಗೃಹ ಸಮುಚ್ಚಯಗಳಿಗೆ ಸ್ಥಳಾಂತರಿಸುವ ಮೂಲಕ ಸಮಸ್ಯೆಯ ದೊಡ್ಡ ಭಾಗವನ್ನು ನಿಯಂತ್ರಣಕ್ಕೆ ತಂದರು. ನಂತರ ತೆರೆದ ಚರಂಡಿ ವ್ಯವಸ್ಥೆಗಳನ್ನು ಸಂಪೂರ್ಣ ತೆಗೆದುಹಾಕಿ ದೇಶಾದ್ಯಂತ ಅಂಡರ್ಗ್ರೌಂಡ್ ಸಿವಿಯರ್ ಪೈಪ್ಲೈನ್ ಅಳವಡಿಸಿ ತ್ಯಾಜ್ಯವನ್ನು ವೈಜ್ಞಾನಿಕವಾಗಿ ಶೋಧಿಸತೊಡಗಿತು. ಕಸ ಹಾಕುವವರ ವಿರುದ್ಧ ಕಠಿಣ ನಿಯಮ ತಂದು ರಸ್ತೆ ಮೇಲೆ ಕಸ ಹಾಕಿದವರಿಗೆ ಭಾರಿ ದಂಡ ವಿಧಿಸಲಾಗುತ್ತಿತ್ತು. ಅದು ಸಾಮಾನ್ಯ ಜನರಿಗೆ ಭರಿಸಲಾಗುತ್ತಿರಲಿಲ್ಲ. ಆದರೆ 1992ರಲ್ಲಿ ಇನ್ನೂ ಕಠಿಣವಾದ ನಿಯಮ ಜಾರಿಗೆ ತಂದಿತ್ತು. ತಪ್ಪು ಮಾಡಿದವರಿಗೆ ಸಾರ್ವಜನಿಕ ಸ್ಥಳಗಳಲ್ಲಿ ಸ್ವಚ್ಛತಾ ಕೆಲಸ ಅದು ಗಂಟೆಗಟ್ಟಲೆ ಮತ್ತು ಅವರ ಚಿತ್ರಗಳನ್ನು ಸಾರ್ವಜನಿಕವಾಗಿ ಪ್ರಕಟಿಸಿ ಇತರರಿಗೆ ಎಚ್ಚರಿಕೆ ಕೊಡುತ್ತಿದ್ದರು. ಈ ಸಮಯದಲ್ಲಿ ಚೂಯಿಂಗಮ್ ಅನ್ನು ಬ್ಯಾನ್ ಮಾಡಲಾಯಿತು. ಸಿಂಗಾಪುರದ ನದಿಯನ್ನು ಪುನರುಜ್ಜೀವನಗೊಳಿಸಲು ದೀರ್ಘಕಾಲಿಕ ಯೋಜನೆ ರೂಪಿಸಲಾಯಿತು. ಸಾವಿರಾರು ಕಾರ್ಮಿಕರು ಕೈಯಾರೆ ಲಕ್ಷಾಂತರ ಕ್ಯೂಬಿಕ್ ಮೀಟರ್ ಮಣ್ಣು ಮತ್ತು ಕಸವನ್ನು ತೆಗೆದರು. ನದಿಯನ್ನು ಮಾಲಿನ್ಯಗೊಳಿಸುತ್ತಿದ್ದ ಕಾರ್ಖಾನೆ ಮತ್ತು ಫಾರ್ಮ್ಗಳನ್ನು ಸ್ಥಳಾಂತರಿಸಲಾಯಿತು. ಒಂದು ದಶಕದೊಳಗೆ ನದಿ ಸ್ವಚ್ಛವಾಗಿ ಜಲಚರಗಳು ಮತ್ತೆ ಕಾಣಿಸಿಕೊಂಡವು, ಕಾಡಿನ ಪ್ರಾಣಿಗಳು ಬಂದವು. ಇಂದಿನ ಸ್ವಚ್ಛ ಸಿಂಗಾಪುರ ಯಾವ ಅದ್ಭುತದಿಂದ ಬಂದಿಲ್ಲ. ಕಠಿಣ ನಿಯಮ, ದೀರ್ಘಕಾಲದ ಯೋಜನೆ ಮತ್ತು ಶಿಸ್ತುಬದ್ಧ ಅನುಷ್ಠಾನದ ಫಲಿತಾಂಶವಾಗಿದೆ. ವಿಶ್ವದ ಅತ್ಯಂತ ಸ್ವಚ್ಛ ರಾಷ್ಟ್ರವಾಗಿ ಹಾಗೂ ಇತರ ದೇಶಗಳಿಗೆ ಮಾದರಿಯಾಗಿದೆ.